ರೀ, ನಿಮ್ ಬೆರ್ಲಲ್ಲಿ ಇದು ಉಂಗ್ರ ಎಲ್ಲಿ? ರೀ, ನಿಮ್ಮನ್ನೇ ಕೇಳ್ತಿರೋದು, ಉಂಗ್ರ ಎಲ್ಲಿ? ಅದು ಅದು ಶಾಂತ ಒಳಗಿಟ್ಟಿವ್ನಿ. ರೀ, ನೀವು ಉಂಗ್ರನ ಯಾವತ್ತೂ ಆಚೆ ತೆಗ್ದವ್ರೆ ಅಲ್ಲ. ಏನಾಯ್ತು ಅಂತ ನಿಜ ಹೇಳ್ರಿ. ರೀ, ಎಲ್ಲಾದ್ರೂ ಕಳ್ಕೊಂಬಿಟ್ರು ಹೆಂಗೋ? ಅಪ್ಪ, ಅಮ್ಮ ಕೇಳ್ತಾ ಇದಾರಲ್ಲ, ಏನಾಯ್ತು ಅಂತ ಹೇಳಪ್ಪ. ಅದು ಅದು ಉಂಗ್ರನ ಒತ್ತೆ ಇಟ್ಬಿಟ್ಟೆ. ಏನು, ಉಂಗ್ರನ ಒತ್ತೆ ಇಟ್ಟಿದ್ದೀರಾ? ಯಾಕ್ರಿ, ಏನಾಯ್ತು? ನಮ್ಗಂತ ಪರಿಸ್ಥಿತಿ ಏನ್ ಬಂದೈತೆ? ಅಯ್ಯೋ, ಅದೊಂದು ದೊಡ್ಡ ಕತೆ. ಪ್ರಿಯಾಂಕಾ ಯಾವನೋ ರೌಡಿನ ಕರ್ಕೊಂಡ್ಬಂದು ಕನಕವನ್ಗೆ ಮೋಸ ಮಾಡ್ಬಿಟ್ಲು. ಏನು, ಕನಕಂಗೆ ಮೋಸ ಆಯ್ತಾ? ಅದೇನಾಯ್ತು ಅಂತ ಸರಿಯಾಗಿ ಹೇಳಪ್ಪ. ಪ್ರಿಯಾಂಕಾ ₹1,000 ನೋಟ್ ಕೊಟ್ಟು ಟಿಕೆಟ್ ತಗೊಂಡಿದ್ಲು. ಮೊದಲೇ ಓದ್ ಬಂದು ಕದಿ ಮುಂದೆ ಚೂ ಬಿಟ್ಟಿದ್ಲು. ಈ ಕನಕ ರಶಲ್ಲಿ ಅವನಿಗೆ ಟಿಕೆಟ್ ಕೊಟ್ಬಿಟ್ಟವಳೆ. ₹1,000 ನಾನೇ ಕೊಟ್ಟಿದ್ದು, ಚಿಲ್ಲರೆ ಕೊಡಿ ಅಂತ ಪಟ್ಟು ಇಟ್ಕೊಂಡ್ಬಿಟ್ಟ ಅವನು. ಅವರಿಬ್ರು ಮೊದಲೇ ಮಾತಾಡ್ಕೊಂಡು ಬಂದಿದ್ರಲ್ಲ, ಏನು ಹೆಸರು ಬರ್ಕೊಂಡ್ ಬಂದ್ಬಿಟ್ಟಿದ್ರು. ಪ್ರಿಯಾ ಕೊಟ್ಟಿದ್ದ ನೋಟು ನಾನೇ ಕೊಟ್ಟಿದ್ದು, ಕೊಡಿ ಅಂತ ನಿಂತ್ಕೊಂಡ್ಬಿಟ್ಟ ಅವನು. ಅಲ್ಲಿ ಬಸ್ಸಲ್ಲಿ ಇದ್ದಿದ್ದ ಜನರೆಲ್ಲರೂ ಅದನ್ನೇ ನಂಬ್ಕೊಂಡ್ಬಿಟ್ಟು ಚಿಲ್ಲರೆ ಕೊಡವ ಅಂತ ಅವ್ರ ಕೈ ಚಿಲ್ಲರೆ ಕೊಡಿಸ್ಬಿಟ್ರು. ದುಡ್ಡು ಹೋಗಿದ್ರ ಬಗ್ಗೆ ಏನಿಲ್ಲ, ಆದ್ರೆ ಕನಕ ಒಂದು ಮರ್ಯಾದೆ ಹೋಯ್ತಲ್ಲ. ನಿಲ್ವಲ್ಲೇ ₹1,000 ಕೊಡೋದ್ರೆ ಎಲ್ಲಿಂದ ಕೊಟ್ಟವಳ ಅವಳು? ಅದಕ್ಕೆ ಉಂಗ್ರ ಅಡಾಮಡಿಗೆ ದುಡ್ಡು ಕಟ್ಟಿಸ್ದೆ. ಅಪ್ಪ, ಎಂತ ಕೆಲ್ಸ ಮಾಡ್ಬಿಟ್ರಿ ನೀವು. ಯಾವನ್ಗೋ 2 ಕಪಾಲಕ್ಕೆ ಬಿಟ್ಟು ಖರ್ಚು ಕೊಟ್ಟಿದ್ರಲ್ಲ, ಆತರ ಇವನ್ಗೂ ಮಾಡ್ಬೇಕಾಗಿತ್ತು. ಅದು ಬಿಟ್ಟು ಇಲ್ಲಿ ಬಂದ್ ಕತೆ ಹೇಳ್ತಾ ಇದ್ದೀರಲ್ಲ. ನಾನೇನಾದ್ರೂ ಅಲ್ಲಿ ಇದ್ದಿದ್ರೆ ಅವ್ರು ಗ್ರಾಚಾರ ಬಿಡಿಸಿ ಡಬಲ್ ವಸೂಲಿ ಮಾಡ್ಕೊಡ್ತಿದ್ದೆ. ಅದಂಗ್ಲ ಹಂಗ್ ಮಾಡಕ್ಕಾಯ್ತದೆ? ಅವ್ನು ಕೊಟ್ಟಿವ್ನಿ ಅಂತ ಹೇಳ್ತಿರೋ ನೋಟು ಕನಕನ್ ಕೈಲಿ ಐತೆ. ಕನಕನ್ನ ಸಿಕ್ಕಾಕಿಸ್ಬೇಕು ಅಂತ ಪಿತೂರಿ ಮಾಡ್ಕೊಂಡೇ ಮಾಡವ್ರೆ ಇದನ್ನ. ಅಪ್ಪ, ಅವಾಗ ನನಗಾದ್ರೂ ಫೋನ್ ಮಾಡ್ಬೇಕಾಯ್ತಲ್ಲ, ನಾನಾದ್ರೂ ಬಂದು ವಿಚಾರಿಸ್ತಿದ್ದೆ. ಏನ್ ವಿಚಾರಿಸ್ತಿದ್ದೆ ನೀನು? ನೀನೇನ್ ದೊಡ್ಡ ಪಾಳೆಗಾರ ಅಂತ ಅನ್ಕೊಂಡಿದ್ಯಾ? ಜನ ಅವನ್ ಕಡೆಗಿದ್ರು, ಅವ್ನು ಹೇಳೋ ಮಾತೆಲ್ಲ ದಿಟ ಅಂತ ನಂಬ್ಕೊಂಡಿದ್ರು. ಅಂತ ಟೈಮ್ನಲ್ಲಿ ನಿನ್ನ ಕರೆಸಿ ನೀನ್ ರಂಪ ಮಾಡಿದಿದ್ರೆ ಜನ ಕೈಗೆ ಎತ್ಕೊಂಡು ಬಸ್ಸಿಗೆ ಮಡಗಿರೋರು. ಆಮೇಲೆ ನನಗೂ ಕನ್ಕನ್ಗೂ ಮೆಮೋ ಬರ್ದು ಸಸ್ಪೆಂಡ್ ಮಾಡಿರೋರು. ಕನ್ಕನ್ ಕೆಲಸ ಹೋಗಿರೋದು. ಹಿಂಗೆಲ್ಲ ಬ್ಲಾಕ್ ಮಾರ್ಕ್ ಮಾಡ್ಕೊಂಡ್ರೆ ಕೆಲಸ ಪರ್ಮನೆಂಟ್ ಆಯ್ತದ? ದುಡ್ಡು ಬರ್ತದೆ ಹೋಯ್ತದೆ, ಓದ್ ಕೆಲಸ ಬರ್ತದ? ಹಿಂಗೆ ಹೆಸರಿಗೆ ಮಸಿ ಬಳ್ಕೊಂಡ್ರೆ ಅಳ್ಸಕ್ಕಾಯ್ತದ? ಸುಮ್ಕೆ ಹಾರಾಡ್ತೀಯ ನೀನು? ಊಟ ಮಾಡೋ ಗಿರಿ. ರೀ, ನೋಡಿ ಅವನ್ನ ಅಷ್ಟಕ್ಕೆ ಊಟ ಬಿಟ್ಟು ಹೊರಟ್ಬಿಟ್ಟ. ನೀವ್ಯಾಕೆ ಅವನ ಮೇಲೆ ರೇಗಾಡ್ತೀರಾ? ನಾನು ಹೇಳಿದ್ದು ಅರ್ಥ ಆಗ್ಬೇಕು ತಾನೆ. ನಾನು ಎದ್ದೋಗಿರೋದು ನಾನು ಬೈದೆ ಅಂತಲ್ಲ. ಕನ್ಕನ್ಗೆ ಮೋಸ ಆಯ್ತಲ್ಲ ಅಂತ ನೊಂದ್ಕೊಂಡು ತುತ್ತು ಗಂಟ್ಲಾಗಿಳಿದೆ ಎದ್ದೋಯ್ತಾವನೆ. ಹೌದು ರೀ, ಇದೆಲ್ಲ ನಂಗೆ ಅರ್ಥ ಆಗ್ತೈತೆ. ಅವನು ಕನ್ಕನ್ನ ತುಂಬಾ ಹಚ್ಕೊಂಡವನೆ. 2 ದೇಹ 1 ಜೀವ ಅನ್ನಂಗವ್ರೆ. ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ. ಇವರಿಬ್ರು ಒಂದಾದ್ರೆ ಮುಂದಕ್ಕೆ ಚೆನ್ನಾಗಿ ಬಾಳ್ತಾರ ಕಣ್ರಿ. ನಮ್ ದುರಾದೃಷ್ಟ ಆ ಶಾಂತಕ್ಕನ್ಗೆ ಏನಾಗದೋ ಏನೋ. ಕನ್ಕನ್ ಮದುವೆ ವಿಷಯ ಮಾತಾಡಿದ್ರೆ ಸಾಕು ಸಿಡ್ಮಿಡಿ ಅಂತಾರೆ. ಕನ್ಕನ ಗಿರಿ ಕೊಟ್ ಮಾಡಕ್ಕಿಲ್ಲ ಅಂತ ಕಡ್ಡಿ 2 ತುಂಡಾದಂಗ್ ಮಾತಾಡ್ಬಿಟ್ಟವ್ರೆ. ಹೌದು ರೀ, ನನ್ಗೂ ಅದೇ ಭಯ ಆಗ್ತೈತೆ. ನಮ್ ಗಿರಿ ಆ ಕನ್ಕನ್ ಬಗ್ಗೆ ಅದೇಟೋ ಕನ್ಸ್ ಕಟ್ಕೊಂಡವನೆ. ನಿಜ ಏನು ಅನ್ನೋದು ಗೊತ್ತಾದ್ರೆ ಅವನ ಎದೆನೆ ಹೊಡೆದೈತಿದ್ದೆ. ಏನ್ ಮಾಡೋದು ಅಂತ ದಿಕ್ಕೆ ತೋರಿಸ್ತಿಲ್ಲ. ಸಮಾಧಾನ ಮಾಡ್ಕೋ ಸಾಲ. ದೇವ್ರು ಯಾವ್ದಾದ್ರು ದಾರಿ ತೋರಿಸ್ತಾನೆ. ನಮ್ ಕೈನಲ್ಲಿ ಏನೈತೆ? ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದೀವಲ್ವಾ? ಪದೇ ಪದೇ ಅದೇ ವಿಷಯ ಮಾತಾಡ್ಬೇಡ. ಇದೇನಾದ್ರೂ ಅವ್ನ ಕಿವಿಗೆ ಬಿದ್ದರೆ ಎಡವಟ್ಟಾಗೋಯ್ತದೆ.
ಅಳಿಯಂದ್ರೆ ಪೂಜೆ ಎಲ್ಲ ಆಯ್ತಲ್ಲ, ಇನ್ನೇನು ಎಲ್ರಿಗೂ ಸ್ವೀಟ್ ಹಂಚಿ ಬಾಯಿ ಸಿಹಿ ಮಾಡ್ಬೋದಲ್ಲ? ಖಂಡಿತವಾಗ್ಲು ಮಾವ, ಮೊದಲನೇ ಸ್ವೀಟು ನಿಮ್ಗೇನೆ. ಎಲ್ಲಿ ಮಾವ ಆನಿ? ಮಾವ ಹೇಗೆ ನಿಮ್ಮ ಅಳಿಯ? ಮೊದಲನೇ ಸಾರಿ ಭರ್ಜರಿ ಬಿಸ್ನೆಸ್ ಶುರು ಮಾಡಿದ್ದೀನಿ, ಸಂತೋಷನಾ? ತುಂಬಾ ಸಂತೋಷ ಆಯ್ತು ಅಳಿಯಂದ್ರೆ. ಈ ಸಂತೋಷನ ಕಣ್ ತುಂಬಿಸ್ಕೋಬೇಕಂತಾನೆ ಅಷ್ಟು ದೂರದಿಂದ ಬಂದಿದ್ದು. ಸಂತೋಷನ ಬರೀ ಕಣ್ ತುಂಬಿಸ್ಕೊಂಡ್ರೆ ಆಗಲ್ಲ, ಈ ಅಳಿಯಂದ್ರ ಕೈನೂ ತುಂಬಿಸ್ಬೇಕು. ಈಗ ಬಂದು ಹಾಗೋಗ್ಬಿಡೋದಲ್ಲ, ನನ್ನ ಕಷ್ಟ ಸುಖನೂ ವಿಚಾರಿಸ್ಬೇಕು. ಆಮೇಲೆ ನನ್ನ ಫೈನಾನ್ಸ್ಗೆ ಏನಾದ್ರು ಅಡಿಷನಲ್ ಇನ್ವೆಸ್ಟ್ಮೆಂಟ್ ಬೇಕು ಅಂದ್ರೆ ಸಹಾಯ ಮಾಡಬೇಕು. ಇಲ್ಲ ಅಂತೇಳಿ ಈಡ್ಗಾಯಿ ಹೊಡೆದ್ಬಿಟ್ಟಿರಾ? ಇಲ್ಲ ಅಳಿಯಂದ್ರೆ, ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡೇ ಮಾಡ್ತೀನಿ. ಮಾವ ಅಂದ್ರೆ ಹಾಗಿರ್ಬೇಕು. ತಗೊಳ್ಳಿ ಇನ್ನೊಂದು. ಲಕ್ಷ್ಮಿ, ಏನೇ ನಿನ್ ಕೈಲಿ ಚಿನ್ನದ ಬಳೆ? ಎಲ್ಲಿಂದ ಬಂತೆ? ಇದಾರಿ ಅಮ್ಮಂದು. ಹೋದ್ಸಲ ಅಪ್ಪ ಮನೆಗೆ ಬಂದಾಗ ಕೊಟ್ಬಿಟ್ಟು ಹೋದ್ರು. ಹಾಗಾದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಬಂದಾಗಾಯ್ತು. ಹುಷಾರ್ ಕಣೆ, ಎಲ್ಲಾದ್ರೂ ಕಳ್ಕೊಂಡ್ಬಿಟ್ಟಿಯಾ? ಈ ಬಳೆ ಮೇಲೂ ಇವ್ರ ಕಾಕ ದೃಷ್ಟಿ ಬಿತ್ತ, ಅಲ್ಲಿಗೆ ಇವ್ರ ಕತೆ ಮುಗಿದ ಹಾಗೆ. ಅಮ್ಮ ಆಶೀರ್ವಾದ ಮಾಡಮ್ಮ. ಎಲ್ಲಿ ಆನು? ಗೋವಿಂದು, ನೀನು ಈ ಮಟ್ಟಕ್ಕೆ ಬಂದಿಯಲ್ಲ, ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣು. ಚೆನ್ನಾಗಿರು ಅಮ್ಮ, ನಿನ್ನ ಆಶೀರ್ವಾದ ನನ್ನ ಮೇಲೆ ಹೀಗೆ ಸದಾ ಇರಲಮ್ಮ. ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ ಕಣೋ. ಅಜ್ಜಿ, ಎಲ್ಲಿ ಆನು? ಅಜ್ಜಿ, ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಚೆನ್ನಾಗಿ ಬರ್ಲಿ ಅಂತ ಆಶೀರ್ವಾದ ಮಾಡು. ಲೇ ಕುಬೇರ, ಬಡ್ಡಿ ಇರ್ಲಿ, ಚಕ್ಕರ ಬಡ್ಡಿ ಸುಸ್ತಿ ಬಡ್ಡಿ ಅಂತ ಬಡ್ಡಿ ಹಾಕ್ಬಿಟ್ಟು ಜನರನ್ನ ಸುಲಿಬೇಡ. ಸಾಲಗಾರರು ಮನೆ ಬಾಗಿಲಿಗೆ ಬಂದಾಗ ನಾವು ಬೈಕ್ ಅಂತೀವಲ್ಲ, ಹಂಗೆ ನೀವು ಹೋದಾಗ ಬಡ್ಡಿ ಮಕ್ಕಳು ಅಂತ ನಿನಗೆ ಇಡೀ ಶಾಪ ಹಾಕ್ತಾರೆ. ಅವರು ಉಸಿರು ತಟ್ಟಿದ್ರೆ ನಮ್ಗೆ ಒಳ್ಳೇದಾಗಕ್ಕಿಲ್ಲ. ನಿಯತ್ತಾಗಿರೋದನ್ನ ಕಲ್ತ್ಕೋ. ಸರಿ ಸರಿ. ಮುದ್ಕಿ, ಎಲ್ಲರ ಮುಂದೆ ಮಾನ ಮರ್ಯಾದೆ ಕಳಿಬೇಡ, ಸುಮ್ಮನೆ ಇರು. ಇಲ್ಲಿ ಆನು. ಆನಜ್ಜಿ. ಕನಕ, ಸ್ವೀಟ್ ತಗೋ. ಅಣ್ಣ, ಆಲ್ ದ ಬೆಸ್ಟ್. ನನಗಂತೂ ತುಂಬ ಸಂತೋಷ ಆಗ್ತಿದೆ. ಹೀಗೆ ಹಂತವಾಗಿ ಬೆಳೆದು ದೊಡ್ಡ ಲೆವೆಲ್ಗೆ ಬರಬೇಕು, ಆಯ್ತಾ? ಸಾಕು ನಿನ್ನ ನಾಟಕ. ಕನಕ, ಒಂದು ನಿಮಿಷ ಬಾ. ಏನದ್ಗೆ? ಕನಕ, ನಿಮ್ಮಣ್ಣ ಹಾಗೆ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡಮ್ಮ. ಅವ್ರ ಹಣೆ ಬರನೇ ಅಷ್ಟು. ಮಾವನ್ ಲಕ್ಷಾಂತರ ರೂಪಾಯಿ ದುಡ್ಡು ಮನೇಲಿದ್ರು ನಿನಗೆ 1,000 ರೂಪಾಯಿ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರು. ಆದ್ರೆ ನೀನು ಅದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನಿಮ್ಮ ಅಣ್ಣಂಗೆ ಒಳ್ಳೇದಾಗ್ಲಿ ಅಂತ ಹರ್ಸೋದಕ್ಕೆ ಇಲ್ಲಿವರೆಗೂ ಬಂದಿದ್ಯಾ. ಆದ್ರೆ ಅವರು ಇದನ್ನು ನಾಟಕ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಮ್ಮ. ಅಯ್ಯೋ ಅದಕ್ಕೆ ಇವತ್ತು ಅಣ್ಣನ ಹಾಗೆಲ್ಲ ಬೈಬೇಡಿ. ಈ ಸಾಧನೆ ಅವನ ಜೀವನದಲ್ಲಿ ಒಂದು ಮೈಲಿಗಲ್ಲು. ಹೆಂಡತಿಯಾಗಿ ಅವನು ಚೆನ್ನಾಗಿರ್ಲಿ ಅಂತ ನೀವು ಹಾರೈಸ್ಬೇಕು. ಅವನು ಖಂಡಿತವಾಗ್ಲೂ ಬದಲಾಗ್ತಾನೆ. ಅದಕ್ಕೆ ಏನು ಬದಲಾಗ್ತಾರೋ ಏನೋ, ನಾಯಿ ಬಾಲಕ್ಕೆ ದಬ್ಬೆ ಕಟ್ತಾಗೆ. ಇವರು ಹಾಗೇನೆ. ಸರಿ, ಅದಕ್ಕೆ ನಾನೇನು ಹೊರಡ್ತೀನಿ, ಟೈಮ್ ಆಗತ್ತೆ. ಕನಕ, ಒಂದು ನಿಮಿಷ. ಏನದಕ್ಕೆ? ತಗೋ ಇದನ್ನ. ಏನ್ ಮಾಡ್ತಿದ್ದೀರಾ? ಅದಕ್ಕೆ ಲಕ್ಷಣ ಕೈಗೆ ಹಾಕೊಂಡಿರೋ ಬಳೆನ ಯಾಕೆ ತೆಗಿತಿದ್ದೀರಾ? ಇದನ್ನ ಗಿರ್ವಿ ಅಂಗಡಿ ಲಡ ಇಟ್ಬಿಟ್ಟು ಚಲ್ವಾ ಅಂಕಲ್ಗೆ ದುಡ್ಡು ಕೊಟ್ಬಿಡು. ಬಳೆ ಆಡ ಇಡೋದಾ? ಬೇಡ ಅದಕ್ಕೆ,
ಸಂಬಳ ಬಂದ್ಮೇಲೆ ನಿಧಾನವಾಗಿ ಚೆಲ್ವ ಮಾವನ್ ಕೊಟ್ರಾಯ್ತು. ಅವ್ರೇನು ಬೇಜಾರು ಮಾಡ್ಕೊಳಲ್ಲ. ಕನಕ, ನಮ್ಮ ಕಷ್ಟಕ್ಕೆ ಅವ್ರು ಯಾಕೆ ಅವ್ರ ಉಂಗ್ರನ ಅಡ ಇಡಬೇಕು? ಇಂಥ ಒಡವೆಗಳಿರೋದು ಕಷ್ಟಕ್ಕಾಗ್ಲಿ ಅಂತಾನೆ. ಇದಕ್ಕೆ ಬೇರೆ ಗತಿ ಬರೋದಕ್ಕೆ ಮುಂಚೆ ಇದು ಅಲ್ಲಾದ್ರೂ ಸೇಫ್ ಆಗಿರುತ್ತೆ. ತಗೋ. ಬೇಡ ಅದಕ್ಕೆ, ಈ ಬಳೆ ನೀವೇ ಇಟ್ಕೊಳ್ಳಿ. ಕನಕ, ನನ್ನ ಮಾತು ಕೇಳು. ನಾವು ಅವ್ರನ್ನ ಈ ಫಂಕ್ಷನ್ಗೂ ಕರೆದಿಲ್ಲ. ಈಗಾಗಲೇ ವಿಶ್ವಾಸ ಹಾಳಾಗಿದೆ. ವ್ಯವಹಾರನೂ ಹಾಳಾಗೋದು ಬೇಡ. ಇದನ್ನ ಅಡ ಇಟ್ಬಿಟ್ಟು ಅಂಕಲ್ಗೆ ದುಡ್ಡು ಕೊಟ್ಬಿಡು. ಅದಕ್ಕೆ ನಿಮ್ದೆಷ್ಟು ದೊಡ್ಡ ಗುಣ. ನನಗೋಸ್ಕರ ತವ್ರ ಮನೆಯಿಂದ ಕೊಟ್ಟು ಬಳೆನ ಕೊಡೋ ಹಾಗಾಯ್ತಲ್ಲ. ಪರವಾಗಿಲ್ಲ, ಇದನ್ನ ನಾನು ಯಾವಾಗ ಬೇಕಾದ್ರೂ ಬಿಡಿಸ್ಕೋಬೋದು. ತಗೋ. ಸರಿ ಅದಕ್ಕೆ, ನಾನೇನು ಬರ್ತೀನಿ. ಹುಷಾರು, ಬೇಗ ಬಂದ್ಬಿಡು. ಅಪ್ಪ 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 ಕನಕವ್ವ, ಸಾಕ್ಷಾತ್ ಮಹಾಲಕ್ಷ್ಮಿ ತರ ಬಂದಿದೆಯಲ್ಲವ. ಕನಕ, ಅವ್ರು ಹೇಳ್ತಿರೋದಿಟ್ಟ. ಇವತ್ತು ನೀನು ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚಂದ ಕಾಣ್ತಿದ್ಯಾ. ಕನಕವ್ವ, ಏನವ ಇವತ್ತು ವಿಶೇಷ? ಇಷ್ಟೊಂದು ಅಲಂಕಾರ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಮಾವ, ಇವತ್ತು ಅಣ್ಣಂದು ಫೈನಾನ್ಸ್ ಕಂಪನಿ ಓಪನ್ ಆಯ್ತು, ಅಲ್ಲಿಗೆ ಬಂದಿದ್ದೆ. ಏನೋ ಗೋವಿಂದ ಫೈನಾನ್ಸ್ ಕಂಪನಿ ಓಪನ್ ಮಾಡದ್ನ? ಹ್ಞೂ ಮಾವ, ನೀವ್ ಯಾರು ಬರ್ಲೇ ಅಲ್ಲ. ಅದು ಹಾಳಾದ್ದು ಮರ್ತಾಯ್ತು ಕಣವ. ನಾನು ಆಮೇಲೆ ಹೋಗ್ಬತ್ತೀನಿ ಬಿಡು. ಆ ದೊಡ್ಡ ಫೈನಾನ್ಸರ್ ತಂಗಿಯಾಗಿ ಏನ್ ಮಾಡಿದಾಳು ಗೊತ್ತಾ ಇವಳು? ಏನ್ ಮಾಡಿದ್ಲು? ಅಪ್ಪ, ನೀವು ಉಂಗ್ರನ ಒತ್ತೆ ಇಟ್ಟಿದ್ರಲ್ಲ, ಅದಕ್ಕೆ ಇವಳು ಚಿನ್ನದ ಬಳೆನ ಒತ್ತೆ ಇಟ್ಟು ಆ ಉಂಗ್ರನ ಬಿಡಿಸ್ಕೊಂಬರೋದಕ್ಕೆ ಹೋಗಿದ್ಲು. ಅಕಸ್ಮಾತಾಗಿ ನಾನು ಆ ದಾರಿಲಿ ಬರ್ತಾ ಇರ್ಬೇಕಾದ್ರೆ ಇವಳನ್ನ ನೋಡಿದೆ. ಅದಕ್ಕೆ ನಾನೇ 1,000 ರೂಪಾಯಿ ಕೊಟ್ಬಿಟ್ಟು ಆ ಉಂಗ್ರನ ಬಿಡಿಸ್ಕೊಂಬಂದ್ವಿ. ಅಯ್ಯೋ ಶಿವನೇ, ಕನಕವ್ವ ಯಾಕೆ ಹಿಂಗ್ ಮಾಡಕ್ ಹೋದ್ಯವ? ಚಿನ್ನದ ಬಳೆ ಇಟ್ಟು ಉಂಗುರ ಬಿಡಿಸ್ಕೊಳ್ಳೋಂಥ ಅವಸರ ಏನಾಗಿತ್ತೀಗ? ಸಂಬಳ ಬಂದ್ಮೇಲೆ ಬಿಡಿಸ್ಕೊತೀನಿ ಅಂತ ಹೇಳಿದ್ನಲ್ಲವ ನಾನು. ಅದು ಹಾಗಲ್ಲ ಮಾವ, ಅದ್ಗೇನೆ ಬಳೆ ಅಡ ಇಟ್ಟು ಉಂಗ್ರನ ಬಿಡಿಸ್ಕೊಟ್ಬಿಡು ಅಂದ್ರು. ಅಲ್ಲಮ್ಮ, ಲಕ್ಷ್ಮಿ ಬಸ್ರೆಂಗ್ಸು ಲಕ್ಷ್ಮವಾಗಿ ಬಳೆ ಹಾಕೊಂಡಿರೋದು ಬಿಟ್ಟು ನಿನ್ನ ಕೈಗೆ ಯಾಕೆ ಬಿಚ್ಕೊಟ್ಲು? ನೀನ್ ಯಾಕಮ್ಮ ಕನಕ ಅವಳ ಕೈಯಾಗಿನ ಬಳೆ ಬಿಚ್ಚಿಸ್ಕೊಬರಕ್ಕೋದೆ? ಬೇಡ ಅಂತ ಹೇಳಬೇಕಾಗಿತ್ತು. ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅತ್ತೆ. ನಮಗೆ ಸಹಾಯ ಮಾಡೋ ಒಳ್ಳೆ ಮನಸ್ಸಿರೋ ಜನ ಅವರು. ಅವ್ರ ಒಡವೆನ ಯಾಕೆ ಅಡ ಇಡಬೇಕು? ನಮ್ಮ ಕಷ್ಟಕ್ಕೆ ನಮ್ಮ ಒಡವೆನೇ ಇಟ್ರಾಯ್ತು ಅಂತ ಬಳೆ ಕೊಟ್ಟರು. ಏನವ ಕನಕ ಹಿಂಗೆ ಹೇಳ್ತೀಯ? ನಿಮ್ಮ ಅತ್ತಿಗೆ ಮಾತ್ರ ನಿಮ್ಮವರು, ನಾವು ಹೊರಗ್ನವ್ರಾ? ಹಾಗೆ ಕೇಳಪ್ಪ ಇವಳನ್ನ. ಅಲ್ವೇ ಕನ್ಕಿ, ನಿನಗಷ್ಟು ಬುದ್ಧಿ ಇಲ್ವಾ? ನಾವು ನಿನ್ಗೆ ಯಾರೋ ಆಗ್ಬಿಟ್ವಾ? ಅಲ್ಲ ಕನಕವ್ವ, ಗಿರ್ವಿ ಅಂಗಡಿನಲ್ಲಿ ನಮ್ಮೊಡವೆ ಇದ್ರೇನು ನಿಮ್ಮೊಡವೆ ಇದ್ರೇನು ಎಲ್ಲ ಒಂದೇನೆ ಅಂತ ಲಕ್ಷ್ಮವ್ನಿಗೆ ಹೇಳ್ಬೇಕಾಗಿತ್ತು ತಾನೆ? ಮಾವ, ನಾನಾಗ್ಲಿ ಅದಕ್ಕೆ ಆಗ್ಲಿ ಯಾವತ್ತೂ ನಿಮ್ಮನ್ನ ಹೊರಗ್ನವ್ರು ಅಂತ ಅಂದ್ಕೊಂಡಿಲ್ಲ. ಆ ಕ್ಷಣಕ್ಕೆ ನನಗಿದು ಯಾವುದೂ ಹೊಳಿಲಿಲ್ಲ ಅಷ್ಟೇ. ನನ್ನ ಕ್ಷಮಿಸ್ಬಿಡಿ ಮಾವ. ಹೋಗ್ಲಿ ಬಿಡಮ್ಮ, ಕ್ಷಮಿಸೋ ಅಂತ ತಪ್ಪು ನೀನೇನು ಮಾಡಿಲ್ಲ. ನಿಮ್ಗೆಲ್ರಿಗೂ ನನ್ನ ಮೇಲೆ ಅದೆಷ್ಟು ಪ್ರೀತಿ ಅಭಿಮಾನ. ನನ್ನನ್ನು ಈ ಮನೆಯವಳು ಅಂತ ಅಂದ್ಕೊಂಡಿದ್ದೀರಿ. ನಿಮ್ಮ ಋಣನ ನಾನು ಅದು ಹೇಗೆ ತೀರಿಸ್ತೀನೋ ಗೊತ್ತಿಲ್ಲ. ನೋಡಪ್ಪ, ಎಂತ ದೊಡ್ಡ ದೊಡ್ಡ ಮಾತು ಮಾತಾಡ್ತಾಳೆ ಇವಳು. ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ ಇವಳು. ಋಣದ ಮಾತು ಮಾತಾಡ್ತಾಳೆ, ಋಣದ್ದು. ಋಣ ಅಂದು 2 ಹನಿ ಕಣ್ಣೀರ್ ಇಟ್ಬಿಟ್ಟು ಯಾರನ್ನ ಬೇಕಾದ್ರೂ ಮರಳು ಮಾಡ್ಬಿಡ್ತಾಳೆ ಇವಳು. ಏಯ್ ಸುಮ್ದಿರ, ಕನಕವನ್ ಬಗ್ಗೆ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಇವಳ್ದು ಹಾಲ್ನಂತ ಮನ್ಸು ಕಣ. ಮಾವ, ಈ ಗಿರಿ ನನ್ನನ್ನು ಎಷ್ಟು ಹೆದರ್ಸ್ಬಿಟ್ಟ ಗೊತ್ತಾ? ಪಾಪ ಅದಕ್ಕೆ ತವ್ರ ಮನೆಯಿಂದ ಮಾವ ಕೊಟ್ಟಿದ್ದ ಬಳೆನ ಯಾರಿಗೂ ಕಾಣ್ದೇ ಇರೋ ಹಾಗೆ ನನಗೆ ಕೊಟ್ಟಿದ್ರು. ಆದರೆ ಈ ಗಿರಿ ಬಳೆ ಆಡಾಡೋ ವಿಷಯನ ನಿಮ್ಮ ಅಣ್ಣಂಗೆ ಹೇಳ್ತೀನಿ, ನಿಮ್ಮ ಅಮ್ಮಂಗೆ ಹೇಳ್ತೀನಿ ಅಂತ ಹೆದರ್ಸ್ಬಿಟ್ಟ. ಮನೇಲಿ ಏನು ದೊಡ್ಡ ರಾಧ ಅಂತ ಆಗ್ಬಿಡತ್ತು ಅಂತ ಭಯ ಆಗ್ಬಿಟ್ಟಿತ್ತು. ಲೇ ಕನ್ಕಿ, ಹೇಗಿತ್ತೆ ನಾನು ಕೊಟ್ಟಿದ್ದ ಶಾಕು? ಏ ಗಿರಿ, ನೀನೇನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ?
ಸಮಯ ಕಾದು ಇದಕ್ಕಿಂತ ಡಬಲ್ ಶಾಕ್ ಕೊಡ್ತೀನಿ. ಈಗಾಗಲೇ ಶಾಂತವ ನಮಗೆ ದೊಡ್ಡ ಶಾಕ್ ಕೊಟ್ಬಿಟ್ಟವ್ರೆ. ಅದು ನನ್ನ ಮಗನಿಗೆ ಗೊತ್ತಿಲ್ಲ ಅಷ್ಟೇಯ. ಕನಕವ್ವ ನಡಿ, ನಾನು ನಿನ್ನ ಅಲ್ಲಿ ತನಕ ಬಿಟ್ಟು ಬರ್ತೀನಿ. ಅಯ್ಯಯ್ಯೋ ಬೇಡ ಅಪ್ಪ, ನೀವ್ಯಾಕೆ ಹೋಗ್ತೀರಾ? ನಾನೇ ಬಿಟ್ಟು ಬರ್ತೀನಿ. ನಿಮ್ ಗಿರಿನೂ ಅಷ್ಟೇ, ಅವಳು ಹಿಂದೆ ಮುಂದೆ ಸುತ್ತೋದನ್ನ ಬಿಡಬೇಕು. ನೋಡು ಗಿರಿ, ನಾವು ಸ್ವಲ್ಪ ಡ್ಯೂಟಿ ವಿಷಯ ಮಾತಾಡೋದೈತೆ, ನಾವು ಹಂಗೆ ಮಾತಾಡ್ಕೊಂಡು ಹೋಗ್ತೀವಿ. ಕನಕವ್ವ ನೀನು ನಡಿಯವ್ವ. ಗಿರಿ ನಾ ಬರ್ತೀನಿ. ಅತ್ತೆ ನಾ ಬರ್ತೀನಿ. ಅಮ್ಮ 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 ಗೋವಿಂದು, ದೊಡ್ಡ ಆಫೀಸರ್ ತರ ಕಾಣ್ತಾ ಇದೆಯಾ ಕಣೋ. ಬಾ ಕೂತ್ಕೋ. ಹೇಗಿತ್ತೋ ಹೊಸ ಆಫೀಸ್ ಕೆಲಸ ಎಲ್ಲ? ಏಕ್ದಮ್ ಹೈ ಕ್ಲಾಸ್ ಮದರ್ ಇಂಡಿಯಾ. ಫ್ಯಾನು, AC, ಕಂಪ್ಯೂಟ್ರು ಎಲ್ಲ ಫೆಸಿಲಿಟೀಸು ಇದೆ. ನಿನ್ನ ಮಗ ಯಾವ IAS ಆಫೀಸರ್ಗೂ ಕಡಿಮೆ ಇಲ್ಲ. ರೀ, ಆಫೀಸಲ್ಲಿ ಫ್ಯಾನ್ ಇರುತ್ತೆ, ಇಲ್ಲ AC ಇರುತ್ತೆ, ಎರಡೂ ಇರಲ್ಲ. ಎರಡು ಇಲ್ಲದೆ ಹೋದ್ರೆ ಫ್ರಿಡ್ಜ್ ಇಟ್ಕೋಬಹುದು. ಏ ಸಾಕ್ ಸುಮ್ಮನೆ ರೇ, ಏನೋ ಬಾಯಿ ತಪ್ಪು ಬಂದ್ಬಿಡ್ತು. ಇವಳೇನ್ ಮಹಾ ವಿದ್ವತ್ ಪ್ರವೀಣ್ಲು. ಲೇ, ಇವತ್ತು ಲಕ್ಷಗಳಲ್ಲಿ ಬಿಸ್ನೆಸ್ಸು, ನಾಳೆ ಕೋಟಿಗಳಲ್ಲಿ ಬಿಸ್ನೆಸ್ಸು. ಇವತ್ತು ಲಕ್ಷಾಧಿಪತಿ, ಇನ್ನು ಒಂದು ವರ್ಷದಲ್ಲಿ ಕೋಟ್ಯಾಧಿಪತಿ. ಅಮ್ಮ, ನನ್ನನ್ನ ವೇಸ್ಟ್ ಬಾಡಿ ಗುಜ್ರಿ ಅಂತೆಲ್ಲ ನಿಕೃಷ್ಟವಾಗಿ ನೋಡ್ತಿದ್ರಲ್ಲ, ಅವ್ರನ್ನ ಇನ್ ಮುಂದೆ ನೀವಾಳ್ಸ್ ಬಿಸಾಕ್ಬೇಕು. ಹೌದು ಕಣೋ ಗೋವಿಂದು, ನೀ ಹೇಳೋ ಮಾತು ನಿಜ. ನನಗೆ ಗೊತ್ತಿತ್ತು ಒಂದ್ ದಿವ್ಸ ಅಲ್ಲ ಒಂದ್ ದಿವ್ಸ ನೀನೆಲ್ರಿಗಿಂತ ದೊಡ್ಡ ವ್ಯಕ್ತಿ ಆಗ್ತೀಯ ಅಂತ. ತುಂಬಾ ಕೆಲಸ ಆಯ್ತಾ? ಸುಸ್ತಾಗಿದ್ಯಾ? ಲೇ ಲಕ್ಷ್ಮಿ, ಗಂಡ ದುಡ್ದು ಬಂದಿದ್ದಾನೆ, ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ, ಹೋಗು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬಾ. ಲವ್ ಗೋವಿಂದು, ಇದು ದುಡ್ಡು ಕಾಸಿನ ವ್ಯವಹಾರ, ಸ್ವಲ್ಪ ಹುಷಾರಾಗಿರೋ. ಯಾರ್ಯಾರನೋ ಅಷ್ಟು ಸುಲಭವಾಗಿ ನಂಬಿಡ್ಬೇಡ. ಸರಿಮ್ಮ. ಅಮ್ಮ, ಅದು ಈ ಚೆಕ್ಗೊಂದು ಸೈನ್ ಆಗ್ಬೇಕಾಗಿತ್ತು. ಕೊಡು, ನಾನು ನಿನಗಿಲ್ಲ ಅಂತೀನ. ನನಗೆ ಈಗ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಕಣೋ. ಥ್ಯಾಂಕ್ಸ್ ಅಮ್ಮ. ನೀನೊಬ್ಬಳು ನನ್ನ ನಂಬಿದ್ರೆ ಸಾಕು, ಇನ್ಯಾರು ನಂಬಿದ್ರೆಷ್ಟು ಬಿಟ್ರೆಷ್ಟು. ತಗೋಮ್ಮ. ಅಮ್ಮ, ಯಾಕೋ? ಅವಳು ಬಂದ್ಲು. ಈಗ ಸೈನ್ ಮಾಡೋದು ಬೇಡ, ಆಮೇಲೆ ಮಾಡೋ ಅಂತೆ. ಅವಳೇನಾದ್ರು ನೋಡಿದ್ರೆ ನಾನ್ ಸ್ಟಾಪ್ ಕುಯ್ತಾನೆ ಇರ್ತಾಳೆ. ತಗೊಳ್ಳಿ. ಲೇ ಲಕ್ಷ್ಮಿ, ನಿಂತ್ಕೋ. ಲಕ್ಷ್ಮಿ, ಎಲ್ಲಿ ನಿನ್ ಕೈ ತೋರ್ಸೋ. ರೀ, ನೀವು ನನಗೇನು ಭವಿಷ್ಯ ಹೇಳೋದು ಬೇಡ. ಮೊದಲು ನಿಮ್ಮ ಭವಿಷ್ಯ ನೆಟ್ಟಿಗಿದ್ಯಾ ಅಂತ ನೋಡ್ಕೊಳ್ಳಿ. ಲೇ, ಹಣೆ ಮೇಲೆ ನಾಮ ಕಾಣೋರ್ಗೆ ಕೈ ನೋಡು ಭವಿಷ್ಯ ಹೇಳೋದೇನೇ ಇರುತ್ತೆ. ಸುಮ್ಮನೆ ಕೈ ಕೊಡೆ. ನನಗೆ ಕೈ ಕೊಟ್ಟು ಅಭ್ಯಾಸ ಇಲ್ಲ, ಅದೇನಿದ್ರು ನಿಮ್ ಚಾಳಿ. ಕೈ ಕೊಡೆ ಅಂದ್ರೆ ತಲೆ ಹರಟೆ ಎಲ್ಲ ಮಾತಾಡ್ತೀಯ. ಕೊಡೈಲಿ. ಏಯ್, ಮಾವ ಕೊಟ್ಟು ಬಳೆ ಇಲ್ಲೇ. ನಿನ್ನೆ ಕೇಳ್ತಾ ಇರೋದು, ಎಲ್ಲಿ ಬಳೆ? ಅದು ನಮ್ಮ ಅಪ್ಪಂದು, ಅದೆಲ್ಲಿದ್ರೆ ನಿಮ್ಗೇನು? ನೀನು ನಿಮ್ಮ ಅಪ್ಪನ ಮಗಳೇ, ಇಲ್ಲಿ ಯಾಕಿದ್ಯಾ? ಅಲ್ಲಿಗೆ ಹೋಗು. ಸುಮ್ಮನೆ ಸಿಟ್ಟು ಬರ್ಸ್ಬೇಡ. ಬಳೆ ಎಲ್ಲಿ ಅಂತ ಹೇಳು. ಎಲ್ಲದಕ್ಕೂ ಎನ್ಕ್ವೈರಿ ನಿಮ್ದು. ಒಂದು ಒಳಗಡೆ ಇದೆ, ಇನ್ನೊಂದು ಇನ್ನೊಂದು ಗಿರಿವಿ ಅಂಗಡಿಲಿದೆ.